ಒಂದು ನಾಯಿ ಇಟ್ಟುಕೊಂಡು ತುಂಬಾ ಎಮೋಷನಲ್ ಮೂವಿಗಳನ್ನು ಮಾಡಿದ್ದಾರೆ ಎಲ್ಲರೂ ಕೂಡ. ಆದರೆ ಈ ಮೂವಿ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಬೋದು. ಜಾನರೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮೂವಿ ಮಾತ್ರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಫುಲ್ಲು ಮೂವಿ ಕಾಟ್ಲೆ ಕೊಡುತ್ತೆ. ನಿಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಮೂವಿ ಯಾರಿಗೆಲ್ಲ ಇಷ್ಟನೋ ಈ ಮೂವಿ ಡೆಫ್ರೆಂಟ್ ಆಗಲಿ ನೀವು ನೋಡಲೇಬೇಕು ಅಂತ ಎಕ್ಸ್ಪೀರಿಯನ್ಸ್ ಕೊಡುವಂತಾನೆ ಮೂವಿ. ಅರ್ಥ ಆಯಿತು ಅನಿಸುತ್ತೆ. ಹಾಯ್ ಗುರು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಒಂದು ತಮಿಳ್ ಮೂವಿನ ತೊಗೊಂಡಿದ್ದೀನಿ. ಈ ಮೂವಿ ಥಿಯೇಟ್ರಲ್ಲಿ ರಿಲೀಸ್ ಆಗಿಲ್ಲ ಗುರು, ಡೈರೆಕ್ಟಾಗಿ OTTಯಲ್ಲೇ ಬಂದುಬಿಟ್ಟಿದೆ. ಯಾಕಪ್ಪ, ಏನಿದೆ ಈ ಮೂವಿಯಲ್ಲಿ ಅಂಥ ವಿಶೇಷ ಅನ್ನೋದನ್ನು ನೀವು ನೋಡಬೇಕಾದ್ರೆ ಈ ಫುಲ್ ಮೂವಿನ ನೋಡಿ. ಈ ಮೂವಿ ಕನ್ನಡದಲ್ಲಿ ಕೂಡ ಇದೆ ಗುರು, ಜಿಯೋ ಹಾಟ್‌ಸ್ಟಾರದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ. ಈ ಮೂವಿ ಯಾವ ಥರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದರ ಬಗ್ಗೆ ಈ ವಿಡಿಯೋ ಇರುತ್ತದೆ. ಫಸ್ಟ್ ಟೈಮ್ ಬಂದಿರೋ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಗುರು ಸ್ಟಾರ್ಟ್ ಮಾಡೋಣ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಡಾರ್ಕ್ ಕಾಮಿಡಿ ಅಂತ ಅನ್ಬೋದು. ಒಂದು ನಾಯಿಯ ಒಳಗಿನ ಮಾತುಗಳನ್ನು ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅಂತಂದರೆ ಬೇರೆ ಲೆವೆಲ್ ಅಂದ್ಕೊಂಬಿಡಿ. ಆ ನಾಯಿಗೂ ಒಂದು ಧ್ವನಿ ಕೊಟ್ಟು ಯಾವ ಥರ ಡಬ್ಬಿಂಗ್ ಮಾಡಿದ್ದಾರೆ ಅವರಂತೂ ಬೇರೆ ಲೆವೆಲು. ಮೂವಿ ಮಾತ್ರ ಒಂದು ಸೂಪರ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಒಂದು ಸಣ್ಣ ನಾಯಿಯಿಂದ ಒಂದು ಸಣ್ಣ ಮರಿ, ಅದರ ಮರಿ ತಪ್ಪಿಸ್ಕೊಳ್ಳುತ್ತೆ, ಅದು ಕಳ್ಕೊಳ್ಳುತ್ತೆ ಅಂತ ಅನ್ಕೊಂಬಿಡಿ. ಕಳ್ಕೊಳ್ಳುತ್ತೆ, ನಮ್ಮ ಹೀರೋನ ಕೈಯಲ್ಲಿ ಸಿಗುತ್ತೆ. ಆ ಹೀರೋ ಕೈಯಲ್ಲಿ ಸಿಕ್ಕಿದ ಮಗುನ ಅವನ ಅಕ್ಕನ ಮಗಳಿಗೆ ಅದನ್ನು ತೊಗೊಂಬಂದು ಕೊಡ್ತಾನೆ ಗುರು. ಅದನ್ನು ಕೊಟ್ಟಿದ ಮೇಲೆ ಆ ಹುಡುಗಿ, ಸಣ್ಣ ಹುಡುಗಿ ಅದನ್ನು ತುಂಬಾ ಹಚ್ಕೊಂಡ್ಬಿಡುತ್ತೆ. ಅದು ಒಂದಿನ ಮಿಸ್ ಆಗಿಬಿಡುತ್ತೆ ಗುರು. ಮಿಸ್ ಆದಮೇಲೆ ಅದು ದೊಡ್ಡವ್ರ ಕೈಗೆಲ್ಲ ಸಿಗುತ್ತೆ. ಯಾವ ಥರ ಅಂತಂದರೆ ಪೊಲಿಟಿಷಿಯನ್, ದೊಡ್ಡ ವ್ಯಕ್ತಿಗಳ ಕೈಯಲ್ಲಿ ಅದು ಸಿಗುತ್ತೆ ಗುರು. ಆ ಸಿಕ್ಕ ವ್ಯಕ್ತಿಗಳ ಸಿಕ್ಕರೆ ಕೈಗೆ ಸಾಕು ಗುರು, ಅವ್ರಿಗೆ ಅದೃಷ್ಟ ಬಂದ್ಬಿಡುತ್ತೆ. ಯಾವ ಥರ ಅಂತಂದರೆ ನೀವೇನು ಮನಸ್ಸಲ್ಲಿ ಅನ್ಕೊಂಡಿರ್ತೀರ ಆ ಥರ ಆಗಿಬಿಡುತ್ತೆ. ಅದಕ್ಕೆ ತುಂಬ ಜನ ಆ ನಾಯಿಗಳನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗುರು. ಆ ನಾಯಿ ಕಿಡ್ನ್ಯಾಪ್ ಆಗಿ ಯಾರ ಕೈಯಲ್ಲಿ ಹೋಗಿ ಸೇರುತ್ತೋ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಮತ್ತು ಆ ನಾಯಿಯನ್ನು ಹಿಡ್ಕೊಂಬಂದು ಕೊಟ್ಟನಾ ಇಲ್ಲ ಅನ್ನೋದೇ ಈ ಮೂವಿ ಸ್ಟೋರಿ ಗುರು. ಆ ನಾಯಿಗೋಸ್ಕರ ಏನೆಲ್ಲ ಸರ್ಕಲ್ ಮಾಡಿದರು ಅನ್ನೋದನ್ನೇ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮೂವಿ ಮಾತ್ರ ಒಂದು ಡಾರ್ಕ್ ಕಾಮಿಡಿ, ಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನ್ಬೋದು. ಫಸ್ಟ್ ಹಾಫ್ ಮಾತ್ರ ಬೇರೆ ಲೆವೆಲು, ಸೆಕೆಂಡ್ ಹಾಫ್ ಮಾತ್ರ ಒಂದು ನಿಮಗೆ ಬೋರ್ ಹೊಡ್ಸಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನನ್ನ ಅನಿಸಿಕೆಯಲ್ಲಿ ಹೇಳ್ತಾ ಇರೋದು. ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೋ ಅದು ನಮ್ಗೆ ಗೊತ್ತಿಲ್ಲ ಗುರು. ನೀವು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಮೂವಿ ಕನ್ನಡದಲ್ಲಿದೆ ಅಲ್ವಾ, ಮೂವಿನ ಹೋಗಿ ಜಿಯೋ ಹಾಟ್‌ಸ್ಟಾರದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ನೋಡಿ ಅನ್ನೋಕ್ಕೆ ನಂಗೆ ಇಷ್ಟಪಡ್ತಾ ಇದ್ದೀನಿ. ಮೂವಿ ಮಾತ್ರ ಬೇರೆ ಲೆವೆಲ್ ಕಾಮಿಡಿ. ಮತ್ತು ಇದರ BGM, ಇದರ ಕಾಸ್ಟ್ ಅಂತೂ ಬೇರೆ ಲೆವೆಲ್ ಅಂದ್ಕೊಂಬಿಡಿ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಒಳ್ಳೆಯ ಅದ್ಭುತವಾದ ಮೂವಿ, ಚೆನ್ನಾಗಿದೆ. ಒಂದೀಟು ಬೋರ್ ಹೊಡ್ಸಲ್ಲ. ಮತ್ತು ಈ ನಾಯಿಯ ಆ್ಯಕ್ಟಿಂಗ್ ಅಂತ ಅನ್ಬೋದು. ನಾಯಿ ಆ್ಯಕ್ಟಿಂಗಲ್ಲಿ VFX ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ವಾಯ್ಸ್ ಕೂಡ ಕೊಟ್ಟಿದ್ದಾರಲ್ವ, ಅದರಲ್ಲೇ ಸ್ವಲ್ಪ ಕಾಮಿಡಿ ಅನಿಸೋದು. ನಾಯಿಗಳ ಮನದಾಳದ ಮಾತು ಯಾವ ಥರ ಇರ್ಬೋದು ಅನ್ನೋ ಐಡಿಯಾಕ್ಕೆ ಬರ್ತಾರೆ ಡೈರೆಕ್ಟ್ರೇ, ಅದೇ ಬೇರೆ ಲೆವೆಲು. ಡೈರೆಕ್ಟ್ರವರು ತುಂಬ ಮೂವಿನ ಒಂದು ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು ಟ್ರೈ ಮಾಡಿದ್ದಾರೆ. ಆ ಥರನೇ ಸ್ವಾಲ್ ಆಗಿದೆ ಮೂವಿ, ಚೆನ್ನಾಗಿದೆ. ಒಂದು ಸಲ ನೋಡ್ಬೋದು. ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗಿದೆ ಅಂತ ಅನ್ಬೋದು. BGM ಅಂತೂ ಚೆನ್ನಾಗಿದೆ ಗುರು. ಸಾಂಗ್ಸು ಆ್ಯಾವ್ರೇಜ್ ಆಗಿದೆ. ಮತ್ತು ಇದು ಸ್ಟಾರ್ ರೇಟಿಂಗು. ಮತ್ತು ಹೀರೋನಿ ಅವರು ಬರ್ತಾರೆ ಗುರು ಈ ಮೂವಿಯಲ್ಲಿ. ಅವ್ರು ಯಾವ ಥರ ಬರ್ತಾರೆ, ಯಾವ ಥರ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಆದರೂ ಅವರು ಕ್ಯಾರೆಕ್ಟರ್ ಕೂಡ ಚೆನ್ನಾಗಿದೆ ಗುರು. ಅದೊಂದು ಸಿಚುವೇಷನ್ನಲ್ಲಿ ಅವ್ರಿಗೋಸ್ಕರ ಹೀರೋನಿ ಕಮ್ಮಿಗೋಸ್ಕರ ಒಂದು ಇಟ್ಟಿದ್ದಾರೆ. ಅದು ಕೂಡ ಒಂದು ಸಲ ಚೆನ್ನಾಗಿದೆ ಗುರು. ಈ ಥರ ಮಾಡಿದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಆ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ನಮಗೆ. ಇದರಲ್ಲಿ ಕಾಮಿಡಿಯಾಗಿ ಒಬ್ಬರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವರ ಕಾಮಿಡಿ ಹತ್ರ ಬೇರೆ ಲೆವೆಲ್. ಆ ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಮೂವಿ ಮಾತ್ರ ಸಖತ್ತಾಗಿದೆ. ಇಷ್ಟೇ ಈ ಮೂವಿ ರಿವ್ಯೂನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಡೈಲಿ ವಿಡಿಯೋ ಬರ್ತಾ ಇರುತ್ತೆ. ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಮತ್ತೆ ಸಿಗೋಣ ಗುರು ಒಂದು ಹೊಸತನದ ಮೂವಿ ಜೊತೆಗೆ ಅಂತ ಹೇಳ್ತಾ ಬಾಯ್ ಗುರು. ಮೂವಿ ನೋಡಿ ಚೆನ್ನಾಗಿದೆ, ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಜಿಯೋ ಹಾಟ್‌ಸ್ಟಾರದಲ್ಲಿ. ಬಾಯ್.